ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಗಿರಿ ಮಹಾತ್ಮೆ ಸುಳಾದಿ. ಪುಷ್ಕರಾದ್ರಿಯ ನೋಡಿ ಪುಣ್ಯವಂತರ ಕೂಡಿ ದುಷ್ಕರ್ಮಗಳ ಅಳಿದು ದುರ್ಜನ ಸಂಗ ಹಳಿದು ನಿಷ್ಕಾಮ ವರವೇ ಉಂಟು ನಿತ್ಯ ಮುಕ್ತಿಗೆ ಗಂಟು. ದುಷ್ಕಾಲ ನಿಮಗಿಲ್ಲ ದುರ್ಲಭವೆನಿಸಲ್ಲ ನಿಷ್ಕಂಟಕರಾಗಿ ನಿರೆಯಾಗೆದ್ದು ಚೆನ್ನಾಗಿ ಪುಷ್ಕರವಿಡಿದು ಸತ್ ಪುಣ್ಯರ ಕ್ರಮ ತಿಳಿದು ಪುಷ್ಕರಾದಿ ಕ್ಷೇತ್ರ 8ರೊಳಗೆ ಇದು ಪುಷ್ಕರ ಜಾಪ್ತನಂತೆ ದರೆಯೋಳು ಒಪ್ಪುತ್ತಿದೆ. ಪುಷ್ಕರಾದಿ ದ್ವೀಪ ತಿರುಗಿದ ಫಲವು ನಮಸ್ಕಾರ ಒಂದೇ ಪ್ರದಕ್ಷಿಣೆಗಿಂದ ತಂದಿವದು. ಪುಷ್ಕರಾಕ್ಷ ತಿಮ್ಮ ವಿಜಯ ವಿಠಲ ಒಡೆಯ ಪುಷ್ಕರಣಿಯ ಮತಿ ಪುಷ್ಕಳವಾಗಿ ಕೊಡುವ. ಇದೆ ವಾರಣಾಸಿ ಉದದಿ ಬಂಧನ ಇದೆ ದ್ವಾರಕಾಪುರಿ ಪದುಮನಾಭ ಇದೆ ಗಯ ಪ್ರಯಾಗ ಯದುಕೂಲ ಪತಿ ಕ್ಷೇತ್ರ ಇದೆ ರಾಮನ ನಗರಿ ಮಧುರ ಗೋಕುಲ ಇದೆ ಕುಂಜರಾಗಿರಿ ಸದಮಲ ಕುರುಕ್ಷೇತ್ರ ಇದೆ ಮಾಯಾ ಪಡುವಲ ಉದದಿ ತೀರದ ಪೂರ ಇದೆ ಸಕಲ ಕ್ಷೇತ್ರ ಇದೆ ನಿರ್ಮಲ ಯಾತ್ರ ಇದಕ್ಕೆ ಅಧಿಕವಿಲ್ಲ ಇದಕ್ಕೆ ಸಮಾನವಿಲ್ಲ ಇದೆ ನಿರ್ವಾಣಕ್ಕೆ ಮೊದಲು ಸೋಪಾನವೋ ಇದರಿಂದಾದ ಫಲ ಒದಗವು ಮತ್ತೆಲ್ಲಿ. ಪದುಮಗರ್ಭನಯ್ಯ ವಿಜಯ ವಿಠಲ ತಿಮ್ಮ ಹದುಳವ ಕೊಡುವನು ಪದೋಪದಿಗೆ ನೆನೆಸೆ. ಕೃತಯುಗದಲ್ಲಿ ಇದೆ ವೈಕುಂಠವೆನಿಸೋದು ತ್ರೇತಾಯುಗದೋಳು ಅನಂತಾಸನ ಅತಿಶಯ ದ್ವಾಪರದಲ್ಲಿ ಶ್ವೇತದೀಪ ಚತುರಯುಗದಲ್ಲಿ ವರಗಿರಿಯೇ ಸಿದ್ಧ ಮತಿವಂತರು ಎನಿತು ತಿಳಿದು ಪೂಜಿಪರು. ಭಾರತ ಖಂಡದೋಳು ಏಕಬಕೂತಿಯಲ್ಲಿ ಕ್ರತುಜಪ ತಪ ತೀರ್ಥ ಯಾತ್ರಿ ದಾನ ನಾನಾ ವ್ರತಗಳು ತದ್ದದ್ವಿಚಾರದಲ್ಲಿ ಶತಕಲ್ಪ ಮಾಡಿ ಶ್ರೀ ಕೃಷ್ಣ ಗರ್ಪಿಸಿದವಗೆ ಹಿತವಾಗುವದೊಮ್ಮೆ ಶೇಷಾದ್ರಿ ಯಾತ್ರಿ ದುರ್ಮತಿಗಳಿಗಾದರೂ ನಿಷ್ಫಲವೋ. ಚತುರಮೋಗನು ಇದರ ಮಹಿಮೆ ಎಣಿಸಿ ಗತಿ ತಪ್ಪಿದವನಂತೆ ನಿಲ್ಲುವನು. ಕ್ಷಿತಿಯ ಮಾನವರಿಗೆ ಸಾಧ್ಯವೇ ಎಣಿಸಲು ನುತಿಸಿ ಮಾತೂರ ಪುಣ್ಯ ಪಡ್ಕೊಂಬೋದು. ಪತಿತ ಪಾವನ ತಿಮ್ಮ ವಿಜಯ ವಿಠಲ ಇಲ್ಲಿ ಸತತ ನೆಲೆಸಿ ಇಪ್ಪ ತಿರುವೆಂಗಳ ನೆನೆಸಿ. ಗಿರಿಯ ಶೃಂಗಾರವ ವಿವರಿಸುವರಾರಿನ್ನೂ ಮಿರುಗುತ್ತಿದೆ ಪೂಟ ಎರದ ಬಣ್ಣದ ಚಾಮೀಕರದಂತೆ ಸುತ್ತಲೂ ಚರಿಸುವ ಮೃಗಜಲ ಚರಕಗ ತತ್ತಿ ವಿಸ್ತಾರವಾಗಿ ಒಂದೊಂದು ಪರಿಪರಿ ವರ್ಣವು ತರುಗಿರಿ ಫಲಬಳ್ಳಿ ಭರಿತವಾಗಿಪ್ಪವು ಸರಸವಾಗಿದ್ದ ಹೊದರು ಗುಹೆ ಒಳ್ಳೆ ಪುಷ್ಕರಣಿಗಳೆಲ್ಲ ಸುಂದರ ಶೃಂಗಗಳು ನೋಡೆ ಮೆರವುತ್ತಿದೆ ಸೂರ ಗರುಡ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯ ಕಿಂಪುರುಷ ಯಕ್ಷ ವಿದ್ಯಾಧರ ಮನುಮುನಿ ಭೂಸೂರ ರಾಯರು ಎಲ್ಲ ಚರಿಸುತ್ತಿಪ್ಪರು ಈ ಪರ್ವತದೆಡೆಯಲ್ಲಿ ಪರಿಪರಿ ರೂಪವ ಧರಿಸಿಕೊಂಡು ಬಾಸುರವೀರ ಕುತಿಯಲ್ಲಿ ಸರಿಗಾಣೆ ಇಲ್ಲಿದ್ದ ನರಗೆ ಭುವನದೋಳು ಪರಿಪೂರ್ಣ ಗುಣಾಂಬುದೇ ವಿಜಯ ವಿಠಲ ತಿಮ್ಮ ನಿರುತ ವೈಭವದಿಂದ ಹಿರಿದಾಗಿ ನಲಿವಾ. ಅನಂತ ಜನುಮಕ್ಕೊಮ್ಮೆ ಆನಂದಗಿರಿಯ ಯಾತ್ರಿಯಾನ ಪೂರ್ವಕದಿಂದ ಮಾನವನು ಮಾಡಲು ಜ್ಞಾನವೇ ಕೊಡುವುದು ಜ್ಞಾನಾದ್ರಿ ಇದು ಕಾಣೋ ಹೀನವಾಗಿದ್ದ ಪಾಪ ಕಾನನ ಸುಡುವುದು ಶ್ರೀನಿವಾಸನೇ ಕೃಪೆ ತಾನೇ ಮಾಡಿ ಅವನ ಮಾಡದೆ ಪಾಲಿಸುವ ಈ ನಿಧಿಯಲ್ಲಿ ಪಂಚಾನನ ದೇವತೆಗಳು ಜ್ಞಾನಾದಿಯಿಂದ ಮದ್ಯಪಾನಾದಿ ಪಾತಕವ ಹಾನಿ ಮಾಡಿಕೊಂಡು ನಿಧಾನರಾಗಿ ಒಪ್ಪಿದರು. ಏನೆಂಬೆನಯ್ಯ ಇದರ ಮೇಣು ವಿಚಿತ್ರಕ್ಕೆ ಪ್ರಾಣನಾಯಕ ತಿಮ್ಮ ವಿಜಯ ವಿಠಲ ಸದಾ ದಾನಿಗಳ ರಸನು ನೀ ಎನೆ ಸಾಕುವ
ಅಪ್ರತಿಯಾತ್ರೆ ಇದು ಕಂಡವರಿಗಾಗದು. ಸ್ವಪ್ರಕಾಶ ವಿಜಯ ವಿಠಲ ವೆಂಕಟ ಬಲ್ಲ. ಅಪ್ರತಿಯಾತ್ರೆ ಇದು ಕಂಡವರಿಗಾಗದು. ಸ್ವಪ್ರಕಾಶ ವಿಜಯ ವಿಠಲ ವೆಂಕಟ ಬಲ್ಲ. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವೆಂಕಟಗಿರಿ ಮಹಾತ್ಮೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಪುಷ್ಕರಾದ್ರಿಯ ನೋಡಿ ಪುಣ್ಯವಂತರ ಕೂಡಿ. ಪುಷ್ಕರಾದ್ರಿ ಈ ನಮ್ಮ ತಿರುಮಲ ಬೆಟ್ಟನ್ನು ನೋಡಿ ಪುಣ್ಯವಂತರ ಕೂಡಿ. ಪುಣ್ಯವಂತರ ಜೊತೆಗೆ ಯಾತ್ರೆ ಮಾಡಬೇಕು. ಪುಣ್ಯವಂತರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಒಳಗೆ 24 ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಅವ್ರನ್ನ ನೆನೆಸ್ಕೊಂಡು ಅವರು ನಮ್ಮ ನಡೆಸ್ತಾ ಇದ್ದಾರೆ, ಅವರು ನಮ್ಮ ಕಾಲಿಟ್ಟು ನಡೆಸ್ತಾ ಇದ್ದಾರೆ. ಹೀಗೆ ಅನುಸಂಧಾನ ಪೂರ್ವಕವಾಗಿ ಒಳಗೆ ಇದ್ದ ಪುಣ್ಯವಂತರ ಕೂಡಿ ಯಾತ್ರೆಯ ಮಾಡಬೇಕು. ದುಷ್ಕರ್ಮಗಳು ಅಳೆದು, ನಮ್ಮ ಹತ್ರ ಇದ್ದಿದ್ದೆಲ್ಲ ದುಷ್ಕರ್ಮಗಳನ್ನು ಅಳೆದು ಎಲ್ಲ ನಾಶನ ಮಾಡಿ, ದುರ್ಜನ ಸಂಗರ್ನ ಬಿಟ್ಟು ಈ ನಮ್ಮ ಒಳಗೆ ಇದ್ದ ತತ್ವಾಭಿಮಾನಿ ದೈತ್ಯರು ಇರ್ತಾರೆ, ಅವರ ಸಂಗನ್ನ ಬಿಡಿಸುವಂಥ ದೇವರನ್ನ ಬೇಡಿಕೊಂಡು, ಅದೇ ಥರ ನಮ್ಮೊಳಗೆ ಇದ್ದ ಕಾಮನೆಗಳು ಎಲ್ಲ ಅವ್ರಲಿಂದನೇ ಬರೋದು, ಅದನ್ನು ಬಿಡಿಸಿ ನಮಗೆ ಯಾತ್ರೆ ಮಾಡಬೇಕು. ನಿಷ್ಕಾಮ ವರವೇ ಉಂಟು ನಿತ್ಯ ಮುಕ್ತಿಗೆ ಗಂಟು. ಇದು ನಿಷ್ಕಾಮ, ನಮ್ಗೆ ಯಾವುದು ಆಸೆಯಿಂದ ಬೇಡ್ಕೊಂಡು ಇದು ಬೇಕು ಅದು ಬೇಕು ಅಂತ ಹತ್ತಲಾರ್ದಾಗಿ ಬೆಟ್ಟ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂದಗಳಿಗೆ ನಿತ್ಯ ಮುಕ್ತಿಗೆ ಗಂಟು. ಅದು ದುಷ್ಕಾಲ ನಿಮಗಿಲ್ಲ ದುರ್ಲಭವೆನಿಸಲ್ಲ. ದುಷ್ಕಾಲ ಅಂದರೆ ಅಪಮೃತ್ಯು, ಕೆಟ್ಟ ಕಾಲ ಅಂದರೆ ಅಪಮೃತ್ಯು ಎಂಬುದೇ ಇರೋದಿಲ್ಲ. ಈ ಥರ ಪುಣ್ಯವಂತರ ಕೂಡಿ ಯಾತ್ರೆ ಮಾಡಿದರೆ, ಈ ಥರ ಅನುಸಂಧಾನ ಪೂರ್ವಕವಾಗಿ ಯಾತ್ರೆ ಮಾಡಿದರೆ ನಾವು ನಿಷ್ಕಂಟಕರಾಗಿ ನರಕವನ್ನು ಗೆದ್ದು ಮುಂದಕ್ಕೆ ಹೋಗ್ತೀವಿ. ಭಗವಂತನ ಮುಕ್ತಿಗೆ ಹೋಗುವ ಮಾರ್ಗ ಅಂದರೆ ನಮ್ಮ ಒಳಗೆ ಇದ್ದ ತತ್ವಾಭಿಮಾನಿ ದೇವತೆಗಳು, ಅವ್ರ ಅಂತರ್ಗತ ಪರಮಾತ್ಮ ನಮ್ಮನ್ನ ಒಳಗೆ ನಿಂತು ನುಡಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ, ನೋಡಿಸ್ತಾ ಇದ್ದಾನೆ ಅಂಥೇಳಿ ನಾವು ಕ್ಷಣಕ್ಕೆ ಅದನ್ನು ನಾವು ಅವರೇ ಮಾಡಿಸೋದು ಅಂಥೇಳಿ ಅನ್ಕೋತಾ ಇದ್ದಾಗೆಲ್ಲ ನರಕವನ್ನು ಗೆದ್ದು ಮುಂದುವರಿತೀವಿ. ಪುಷ್ಕರವಿಡಿದು ಸತ್ಪುಣ್ಯರ ಕ್ರಮವಿಡಿದು, ಪುಷ್ಕರದಿಂದ ಹಿಡ್ಕೊಂಡು ಈ ತತ್ವಾಭಿಮಾನಿ ದೇವತೆಗಳು ಈ ತಾರತಮ್ಯವನ್ನು ತಿಳಿದು ಜ್ಞಾನಿಗಳಲ್ಲಿಂದ ತಾರತಮ್ಯವನ್ನು ತಿಳಿದು ಪುಷ್ಕರಾದ್ರಿ ಕ್ಷೇತ್ರ, ಪುಷ್ಕರಾದಿ ಈ 8 ಕ್ಷೇತ್ರದೊಳಗೆ ಇದು ಪುಷ್ಕರಾಜ ಆಪ್ತನಂತೆ. ರಾಜ ಆಪ್ತನಂತೆ ಅಂತಂದರೆ ಪುಷ್ಕರ ಅಂದರೆ ಇದು ಕಮಲದ ಹೂವು. ಕಮಲದ ಹೂವಿಗೆ ಆಪ್ತ ಹೂವು ಯಾರು? ಸೂರ್ಯನ ಥರ ಸೂರ್ಯದ ಇದು ಕೋಟಿ ಸೂರ್ಯನ ಪ್ರಕಾಶದ ಥರ ಧರೆಯೊಳಗೆ ಇದು ಒಪ್ಪುತ್ತಾ ಇದೆ. ಪುಷ್ಕರಾದಿ ದ್ವೀಪ ತಿರುಗಿದ ಫಲವು, ಎಲ್ಲ ದ್ವೀಪಗಳು ತಿರುಗಿದ ಫಲ ಒಂದು ನಮಸ್ಕಾರ, ಈ ಒಂದು ಪ್ರದಕ್ಷಿಣೆ ನಮಸ್ಕಾರ ಈ ಬೆಟ್ಟಗೆ ಮಾಡಿದರೆ ತಂದುಕೊಡುತ್ತೆ ನಮಗೆ. ಪುಷ್ಕರಾಕ್ಷ ತಿಮ್ಮ, ನಮ್ಮ ಕಮಲದಂಥ ಕಣ್ಣುಗಳುಳ್ಳ ದೇವರು ನಮ್ಮ ತಿಮ್ಮಪ್ಪ ಒಡೆಯ, ನಮ್ಮ ಸ್ನೇಹಿತ ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ಸದಾ ಇರೋವರನ್ನ, ನಮ್ಮ ಕಷ್ಟ ನಷ್ಟಗಳನ್ನ ಅರ್ಥ ಮಾಡ್ಕೊಂಬೋರನ್ನ ಸ್ನೇಹಿತ ಅಂತ ಹೇಳ್ತೀವಿ. ನಮ್ಮ ಜೊತೆ ನಾವು ಇರೋವರೆಗೆ ಇರೋದು ಅಂದರೆ ಒಂದು ಭಗವಂತ ಒಂದೇ, ನಮ್ಮ ಅಂತರ್ಗತ ಪರಮಾತ್ಮ ಒಂದೇ. ನಮ್ಮ ಒಳಗೆ ಮೇಲಿಂದ ಕೆಳಗ ತನಕ ಪ್ರತಿಯೊಂದು ಭಾಗದೊಳಗೆ ಅವನು ಇದ್ದು ಅವನ ಆಟ ನಡೆಸ್ತಾ ಇರ್ತಾನೆ. ಅದೇ ಥರ ನಮ್ಮ ಸುತ್ತು ವಿರಾಟ ರೂಪಿಲಿಂದ ಅವನು ಇದ್ದು ನಮಗೆ ಎಲ್ಲ ನೋಡಿಸ್ತಾನೆ. ಇದು ಅದಕ್ಕೆ ಒಡೆಯ ಅಂತ ಕರೀತಾ ಇದ್ದಾರೆ. ಪುಷ್ಕರಣಿಯ ಮತಿ ಪುಷ್ಕಳವಾಗಿ ಕೊಡುವ. ಪುಷ್ಕರಣಿಯ ಮತಿ ಅಂದರೆ ನಮ್ಮ ಒಳಗೆ 7 ಪುಷ್ಪಗಳು ನಿಂತಿದ್ದಾವೆ. ಹೃದಯದೊಳಗೆ 8 ದಳದ ಕಮಲ, ಈ ನಾಭಿರೊಳಗೆ, ಈ ಥರ ಎಲ್ಲ 7 ಪುಷ್ಪಗಳ ಜ್ಞಾನ ನಮಗೆ ಕೊಡ್ತಾನೆ ಭಗವಂತ. ಈ ಕಮಲವನ್ನು ಧಾರಣೆ ಮಾಡಿದ ತಾತ ನಾವು ಆ ಕಮಲದೊಳಗೆ ನಮ್ಮ ಒಳಗೆ ಇದ್ದ ಕಮಲವನ್ನು ಎಲ್ಲ ಎಚ್ಚರ ಕೊಟ್ಟು ನಮಗೆ ಅದರ ಜ್ಞಾನ ಕೊಟ್ಟು ನಮ್ಮ
ಒಳಗೆ ಇದ್ದ ಬಿಂಬರೂಪಿ ಪರಮಾತ್ಮನ ದರ್ಶನ ಮಾಡಿಸೋ ಇದು ಕೊಡ್ತಾನೆ ಅಂಥೇಳಿ ವಿಜಯದಾಸರು ಇದರೊಳಗೆ ಹೇಳಿದ್ದಾರೆ. ಮಟ್ಟತಾಳದೊಳಗೆ ಇದೇ ಕಾಶಿ, ಇದೇ ಉದದಿ ಬಂಧನ, ಇದೇ ರಾಮೇಶ್ವರ, ಇದೇ ದ್ವಾರಕಾ, ಇದೇ ಪದ್ಮನಾಭ, ಅನಂತ ಪದ್ಮನಾಭ, ಇದೇ ಗಯಾ, ಪ್ರಯಾಗ, ದ್ವಾರಕಾ ಯದುಕುಲಪತಿ ಕ್ಷೇತ್ರ ಅಂದರೆ, ಇದೇ ರಾಮನ ನಗರಿ ಮಧುರ, ಗೋಕುಲ, ಇದೇ ಕುಂಜರಗಿರಿ ದೇವರಾಯನದುರ್ಗ, ಇದೇ ಸದಮಲ ಕುರುಕ್ಷೇತ್ರ, ಇದೇ ಮಾಯಾ ಪಡುವಲ ಉದದಿ ತೀರದ ಪುರ, ದ್ವಾರಾವತಿ ಮಾಯಾ ಪಡುವಲ್ಲ, ಮಾಯಾ ಅಂದರೆ ಉದದಿ ತೀರದ ಪುರ ಉಡುಪಿ, ಇದೇ ಸಕಲ ಕ್ಷೇತ್ರ, ಇದೇ ನಿರ್ಮಲ ಯಾತ್ರ, ಇದೇ ಎಲ್ಲ ಕ್ಷೇತ್ರಗಳು, ಇದೇ ನಿರ್ಮಲವಾದ ಯಾತ್ರ. ಇದಕ್ಕೆ ಅಧಿಕ ಅಂಬೋದೇ ಇಲ್ಲ, ಇದಕ್ಕೆ ಹೆಚ್ಚು ದೊಡ್ಡ ಕ್ಷೇತ್ರ ಅಂಬೋದು ಇಲ್ಲ. ಇದಕ್ಕಂದರೆ ಈ ಕ್ಷೇತ್ರದೊಳಗೆ ತಿಮ್ಮಪ್ಪ ತನ್ನ ಗುಣಗಳನ್ನು ಜಾಸ್ತಿ ತೋರಿದಾನೆ ಅಂಥೇಳಿ, ನಮ್ಮ ನಾರಾಯಣ ಇಲ್ಲಿ ಜಾಸ್ತಿ ಗುಣಗಳನ್ನ ತೋರಿದಾನೆ. ಇದಕ್ಕೆ ಅಧಿಕವಿಲ್ಲ, ಇದಕ್ಕೆ ಸಮಾನ ಕೂಡ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಇದೇ ನಿರ್ವಾಣಕ್ಕೆ, ಇದೇ ನಮಗೆ ಮುಕ್ತಿಗೆ ಮೊದಲು ಪಾಂಟಿಗೆ ಇದ್ದಂಗೆ ಸೋಪಾನವು. ಇದರಿಂದ ಫಲ ಒದಗುವುದು ಮತ್ತೆಲ್ಲಿ, ಇದರಿಂದ ಬರೋ ಫಲ ಮತ್ತೆಲ್ಲೂ ಬರೋದಿಲ್ಲ. ಪದುಮಗರ್ಭನೆಯ ವಿಜಯ ವಿಠ್ಠಲ ತಿಮ್ಮ ಮುಕ್ತಿ ಹದಳು ಮಾಡಿಕೊಡ್ತಾನೆ, ಪಕ್ವ ಮಾಡ್ತಾನೆ, ಮುಕ್ತಿ ಕೊಡ್ತಾನೆ. ಯಾವ ರೀತಿ ಹದಳು ಮಾಡುವ ಅಂತಂದರೆ, ನಾವು ಹಿಟ್ಟು ಹದ ಇದ್ದದ ಇಲ್ಲ ಅಂತ ಹೇಳ್ತೀವಲ್ಲ, ಅಂದರೆ ಸರಿ ಮಾಡಿಕೊಡ್ತಾನೆ, ನಮಗೆ ಮುಕ್ತಿಗೆ ದಾರಿ ಮಾಡಿಕೊಡ್ತಾನೆ. ಈ ಥರ ಅನುಸಂಧಾನ ಪೂರ್ವಕದಿಂದ ವೆಂಕಟರಮಣನ ಯಾತ್ರೆ ಮಾಡಿದರೆ. ತ್ರಿವಿಡ ತಾಳದೊಳಗೆ ಕೃತಯುಗದಲ್ಲಿ ಇದೇ ವೈಕುಂಠ, ಇದೇ ಕೃತಯುಗದಾಗೆ ವೈಕುಂಠ, ತ್ರೇತಾಯುಗದೊಳಗೆ ಅನಂತಾಸನ, ಅತಿಶಯ ದ್ವಾಪರದಲ್ಲಿ ಶ್ವೇತದ್ವೀಪ, ಇದು ಚತುರಯುಗದಲ್ಲಿ ವರಗಿರಿಯ ಸಿದ್ಧ, ಇದು ವರಗಿರಿ ಕಲ್ಪವೃಕ್ಷ ಅಂತಲೇ ಅನ್ಸ್ಕೊಳ್ತದೆ ನಮಗೆ. ತಿಮ್ಮಪ್ಪ ಅಂದರೆ ವರಗಳ ಕೊಡೋ ಗಿರಿ, ಈ ಗಿರಿಯೊಳಗೆ ಭಗವಂತ ನಿಂತಿದ್ದಾನೆ. ಅದಕ್ಕೆ ವರಗಿರಿಯ ಸಿದ್ಧ, ಮತಿವಂತರು ಇನಿತು ತಿಳಿದು ಪೂಜಿಪರು. ಈ ಥರ ಮತಿವಂತರು, ಜ್ಞಾನ ಇದ್ದವರು ಬೆಟ್ಟನ್ನ ನೋಡಿದ ತಕ್ಷಣನೇ ಅವರಿಗೆ ಇದೇ ವೈಕುಂಠ, ಇದೇ ಅನಂತಾಸನ, ಇದೇ ಶ್ವೇತದ್ವೀಪ, ಇದೇ ತಿಮ್ಮಪ್ಪನ ಬೆಟ್ಟನೇ ಈ ಎಲ್ಲ ಯಾತ್ರೆಗಳು ಅಂಥೇಳಿ ಅನುಸಂಧಾನ ಪೂರ್ವಕದಿಂದ ಪೂಜೆ ಮಾಡ್ತಾರೆ ಜ್ಞಾನ ಇದ್ದವರು. ಭರತಖಂಡದೊಳಗೆ ಏಕಾಭಕುತಿಲಿಂದ, ಒಳ್ಳೆ ಭಕ್ತಿಲಿಂದ ಕ್ರತು, ಜಪ, ತಪ, ತೀರ್ಥಯಾತ್ರಿ ಎಲ್ಲ ಯಾಗಗಳು, ಜಪಗಳು, ತಪಗಳು, ನಾನಾ ರಥಗಳು, ಎಷ್ಟು 100 ಕಲ್ಪ ಮಾಡಿ ಕೃಷ್ಣನಿಗೆ ಅರ್ಪಿಸಿದರೆ ಕೂಡ ಒಂದು ಸರೆ ಈ ಅನುಸಂಧಾನ ಪೂರ್ವಕವಾಗಿ ಶೇಷಾದ್ರಿಯ ಯಾತ್ರೆ ಮಾಡಿದರೆ ಬರುತ್ತೆ ಅಂತೆ. ಇದು ನೀವು ಎಲ್ಲ ನಾನು ಮಾಡಿದೆ, ನಾನು ಮಾಡಬಲ್ಲೆ ಅಂಬೋದು ತಂದ್ಕೊಂಡು ನಾವು ಈ ಥರ ನಾವು ಏನೇ ತಪಗಳು, ಏನು ತೀರ್ಥಯಾತ್ರೆಗಳು ಏನು ಮಾಡಿದರೆ ಕೂಡ ದುರ್ಮತಿಗಳಾದರೂ ನಿಷ್ಫಲವು. ಅದು ಎಷ್ಟು ನಿಷ್ಫಲನೇ, ಅದರಲ್ಲಿಂದ ಹಿತ ಆಗೋದಿಲ್ಲ ಇದಕ್ಕೆ. ಅದೇ ಶೇಷಾದ್ರಿ ಯಾತ್ರೆ ಹಿತ ಆಗತ್ತೆ, ಯಾವ ರೀತಿ ಈ ಥರ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಅಂತ ಹೇಳ್ತಾರೆ. ಅದೇ ಚತುರಮೊಗನು ಬ್ರಹ್ಮದೇವರು ಇದರ ಮಹಿಮೆ ಎಣಿಸಿ ಗತಿ ತಪ್ಪಿದಂತೆ ನಿಲ್ಲುವನು. ಮಹಿಮೇಲೆ ಆತಗೆ ಈ ಬೆಟ್ಟದ ಮಹಿಮೆ ಹೇಳಕ್ಕೆ ಮೈಮರ್ತು ನಿಂತ್ಕೊಂಡ್ಬಿಟ್ಟಿದ್ದಾನಂತೆ. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ಬ್ರಹ್ಮದೇವರಿಗೆ ಗೊತ್ತಾಗ್ತಾ ಇಲ್ಲ, ಇನ್ನು ಕ್ಷಿತಿಯ ಮಾನವರಿಗೆ ಸಾಧ್ಯವೇ? ನಮ್ಮಂಥವರಿಗಂತೂ ಎಣಿಸ್ಲಿಕ್ಕೆ ಆಗಲ್ಲ ಆ ಬೆಟ್ಟದ ಮಹಿಮೆ. ನಾವು ಬೆಟ್ಟ ನೋಡ್ತೀವಿ, ಗುಡ್ಡ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಏನೋ ಗ್ರೀನರಿ ಇದ್ದದ ಅಂತೀವಿ, ಫೋಟೋ ತೆಕ್ಕೋತೀವಿ, ಇಟ್ಕೋತೀವಿ, ಎಲ್ಲ ಮಾಡ್ತೀವಿ ಫೋಟೋಗಳು ತೆಕ್ಕೊಂಡು. ಆದರೂ ಅದರೊಳಗೆ ದೇವರು ಕಾಣಿಸ್ತಾ ಇದ್ದಾನೆ ಎಂಬ ಅನುಸಂಧಾನ, ಅದರೊಳಗೆ ಮಹಿಮೆಗಳು ಆ ಬ್ರಹ್ಮದೇವರಿಗೆ ಕಾಣಿಸ್ತಾ ಇದೆ ಅಂತೆ. ಅದು ಆತಗೆ ಕೌಂಟ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಅದರೊಳಗೆ ಆತಗೆ ಮಹಿಮೆಗಳನ್ನ ಎಣಿಸ್ಲಾರ್ದಾಗಿ ಎಚ್ಚರ ತಪ್ಪಿ ನಿಂತುಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ವಿಜಯದಾಸರು. ಅದಕ್ಕೆ ನಮಗೆ ಅಂತ ಇದು ಇಲ್ಲ, ಆದರೂ ಅಂಥ ಯಾತ್ರೆ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಪುಣ್ಯ ಮಾತ್ರ ಪಡ್ಕೋತೀವಿ. ಪತಿತ ಪಾವನ ತಿಮ್ಮ ವಿಜಯ ವಿಠ್ಠಲ ಇಲ್ಲಿ ಸತತ ನೆಲೆಸಿ ಇರ್ತಾನೆ, ಇಲ್ಲಿ ತಿರುವೆಂಗಳ ನೆನೆಸಿ. ಅಟ್ಟತಾಳದ್ರೊಳಗೆ ಗಿರಿಯ ಶೃಂಗಾರವ ವಿವರಿಸುವರ ನಿನ್ನು ಯಾರು ಹೇಳಬೇಕಿನ್ನ? ಬ್ರಹ್ಮದೇವರಿಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಶೃಂಗಾರ ಯಾರಂತ ಹೇಳಬೇಕು? ಮಿರುಗುತ್ತಿದೆ, ಮಿಂಚುತ್ತಾ ಇದ್ದದ ಇದು. ಯಾವ ಥರ ಬಂಗಾರ ಕೆಂಪಗ ಸುಟ್ಟಾಗೆ ಅದು ಯಾವ ಥರ ಇರತ್ತೇನೋ ಆ ಥರ ಬಣ್ಣ. ಸುತ್ತಲೂ ಚರಿಸುವ ಎಲ್ಲ ಮೃಗಗಳು, ಜಲಚರದ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಎಲ್ಲ ತರು ಗಿರಿ, ಲತೆಗಳು, ಪೊದಗಳು, ಸರೋವರಗಳು, ಸುಂದರ ಶೃಂಗಗಳು
ಈ ಎಲ್ಲ ಯಾರೋ ಅಲ್ಲ, ಸುರ, ಗರುಡ, ಗಂಧರ್ವ, ಕಿನ್ನರ, ಸಿದ್ಧ, ಸಾಧ್ಯ, ಕಿಂಪುರುಷರು, ಯಕ್ಷರು, ವಿದ್ಯಾಧರ, ಮನು, ಮುನಿ, ಭೂಸುರರು, ರಾಯರು ಎಲ್ಲರೂ ಇಲ್ಲಿ ಚರಿಸ್ತಾ ಇದ್ದಾರೆ. ಒಂದೊಂದು ರೂಪದಿಂದ ಚರಿಸ್ತಾ ಈ ಪರ್ವತದೆಡೆಯಲ್ಲಿ ಪರಿಪರಿ ರೂಪ ಮಾಡಿಕೊಂಡು ಬಂದು ಆ ಪರಮಾತ್ಮನ ತಪಸ್ಸು ಮಾಡ್ತಾ ಇದ್ದಾರೆ, ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅದನ್ನು ವಿಜಯದಾಸರು ಕಂಡಿದ್ದಾರೆ. ಮತ್ತೆ ಮತ್ತೆ ಪ್ರತಿಯೊಂದು ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ವಿಜಯದಾಸರು ಪುನಃ ಪುನಃ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿದ್ದದಕ್ಕೆ ಸರಿಗಾಣೆ ಭೂಮಿ ಮೇಲೇನೇ ಸರಿಗಾಣೆ ಇಂಥ ಪ್ರದೇಶಕ್ಕೆ. ಪರಿಪೂರ್ಣ ಗುಣಾಂಬುದೆ ತಿಮ್ಮ ನಿರುತ ವೈಭವದಿಂದ ಹಿರದಾಗಿ ನಲಿವಾ. ನಿರುತ ವೈಭವದಿಂದ ಯಾವಾಗಲೂ ನಲಿತಾ ಇರ್ತಾನೆ ಇಲ್ಲಿ ಅಂತ ಹೇಳಿದ್ದಾರೆ. ಆದಿತಾಳದ್ರೊಳಗೆ ಅನಂತ ಜನ್ಮಕ್ಕೆ ಒಂದು ಸರಿ ಈ ಆನಂದಗಿರಿಯ ಯಾತ್ರಿ ಎಲ್ಲ ತಿಳ್ಕೊಂಡು ಈ ಥರ ಅನುಸಂಧಾನ ಪೂರ್ವಕವಾಗಿ ಮಾಡಿದರೆ ಜ್ಞಾನ ಕೊಡ್ತದೆ, ಇದು ಜ್ಞಾನಾದ್ರಿ ಅಂತ ಅನ್ಸ್ಕೊಳ್ತದೆ ಅಂತ ಹೇಳ್ತಾರೆ. ಎಲ್ಲ ನಮಗೆ ಆಗಿದ್ದ ಪಾಪಗಳು, ಪಾಪಕರ್ಮಗಳು ಎಲ್ಲದನ್ನ ಸುಟ್ಟು ಬಿಡ್ತದ. ಇದಕ್ಕೆ ನಮ್ಮ ವಿಜಯದಾಸರು 36 ರತ್ನಗಳಂತ ಸುಳಾದಿಗಳ ಕೊಟ್ಟಿದ್ದಾರೆ ನಮಗೆ. ಇದು ವಜ್ರ, ರತ್ನ, ವೈಡೂರ್ಯ ಏನಾದರೂ ಹೇಳ್ಬೋದು ಅಂತ ಸುಳಾದಿಗಳನ್ನ ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ನಮ್ಮ ಯೋಗ್ಯತೆಗೆ ಎಷ್ಟು ಆಗತ್ತೇನೋ ಅಷ್ಟು ಅನುಸಂಧಾನ ಪೂರ್ವಕವಾಗಿ ಅರ್ಥ ಮಾಡಿಕೊಂಡು ನಾವು ಯಾತ್ರೆ ಮಾಡಿದರೆ ಶ್ರೀನಿವಾಸನ ಕೃಪೆ ತಾನೇ ಮಾಡಿ ಅವನ ಮಾಡೋದು ಪಾಲಿಸುವ, ಅವನೇ ಮಾಡಿ ನಮಗೆ ಪಾಲಿಸ್ತಾನೆ. ನೀಚ ಜನ್ಮ ಬರಲಿಕ್ಕೆ ಬಂದ ಪಾಪಗಳನ್ನೆಲ್ಲ ಸುಟ್ಟು ಬಿಡ್ತಾನೆ. ಈ ನಿಧಿಯಲ್ಲಿ ಪಂಚಾನನ ದೇವತೆಗಳು, ರುದ್ರಾದಿ ದೇವತೆಗಳು ಜ್ಞಾನಾದಿಯಿಂದ ಅಂದರೆ ಜ್ಞಾನದಿಂದ ಈಗ ಮದ್ಯಪಾನಾದಿಗಳನ್ನು ಹಾನಿ ಮಾಡಿಕೊಂಡು ಅವರಿಗೆ ಬಂದ ಕೆಲವೊಂದು ಬ್ರಹ್ಮಹತ್ಯಾ ದೋಷ ಆಗಿರ್ಬೋದು, ಏನಾದರೂ ಇದು ದೋಷಗಳಾಗಿರ್ಬೋದು, ಅದನ್ನ ಕೂಡ ತಪ್ಪಿಸ್ಕೊಳ್ತಾರೆ. ಅದೇ ಥರ ಎಲ್ಲ ದೇವತೆಗಳು ಅಲ್ಲಿ ಬಂದು ಗಿರಿಯ ದರ್ಶನದಿಂದನೇ ತಮಗೆ ಬಂದ ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ಕೋತಾರೆ. ಅದಕ್ಕೆ ನಾವು ಕೂಡ ಗಿರಿಯದ್ರೊಳಗೆ ಆ ವೆಂಕಟರಮಣನ್ನ ನೋಡಿ, ಗಿರಿಯದ್ರೊಳಗೆ ನಾವು ನೋಡಿ ಅದನ್ನ ಧ್ಯಾನ ಮಾಡಬೇಕು ಅಂಥೇಳಿ ದೇವರು ಮಾಡಿಸ್ಲಿ ಅಂತ ಬೇಡ್ಕೊಂಬೋಣ. ವಿಚಿತ್ರಕ್ಕೆ ಪ್ರಾಣ ನಾಯಕ ತಿಮ್ಮ ವಿಜಯ ವಿಠಲ ಸದಾ ದಾನಿಗಳ ರಸನು ನೀ ಏನೇ ಸಾಕುವ, ದೇವರೇ ನೀನೇ ನಮ್ಮನ್ನ ಸಾಕೋದಪ್ಪ ಅಂತ ಹೇಳ್ತಾ ಇದ್ದಾರೆ. ಅಪ್ರತಿ ಯಾತ್ರೆ ಇದು ಕಂಡವರಿಗಾಗದು. ಇದು ಪ್ರತಿ ಇಲ್ಲದ ಯಾತ್ರೆ, ಎಲ್ಲರಿಗೂ ಆಗೋದಿಲ್ಲ. ಇದು ನಾವು ಮಾಡ್ತಿದ್ದೀವಿ ಯಾತ್ರೆ ಅಂತ ನಾವು ಹೇಳ್ಕೋಬೋದು. ಆದರೂ ಈ ಥರ ಅನುಸಂಧಾನ ಪೂರ್ವಕವಾಗಿ ಯಾತ್ರೆ ಮಾಡುವುದು ಎಲ್ಲರಿಗೂ ಸಾಧ್ಯ ಅಲ್ಲ. ಆ ಭಗವಂತ ನಮ್ಮ ಮೇಲೆ ಏನು ಕರುಣ ತೋರಿದಾನೋ ಗೊತ್ತಿಲ್ಲ. ಈ ಸುಳಾದಿಗಳನ್ನು ಪಾರಾಯಣ ಮಾಡಿ ಯಾತ್ರೆ ಹೋಗಕ್ಕೆ ಆಗ್ತದೋ ಆಗದಲ್ಲೋ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಆಗಲಿ ಅಲ್ಲಿ ಈ ಅನುಸಂಧಾನ ಪೂರ್ವಕವಾಗಿ ಪಾರಾಯಣ ಮಾಡಿಸ್ತಾ ಇದ್ದಾನೆ ಅಂದರೆ ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳಬೇಕು. ಇದಕ್ಕೆ ದೇವರು ಈ ಯಾತ್ರೆ ಮಾಡಿಸ್ಲಿ, ಇದೇ ಥರ ಮುಂದುವರಿಸ್ಲಿ, ಎಲ್ಲರ ಜೊತೆಗೆ 108 ಸರಿ ಪಾರಾಯಣ ಮಾಡಿಸ್ಲಿ ಅಂಥೇಳಿ ಆ ಪರಮಾತ್ಮನ್ನ ಬೇಡ್ಕೊಳ್ಳೋಣ. ಜೈ ವಿಜಯರಾಯ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಏನಾದರೂ ಹೇಳಬೇಕು ಅಂತಂಬೋದಲ್ಲಿದ್ದರೆ, ತಪ್ಪು ಇದ್ದಲ್ಲಿ ನನಗೆ ತಿದ್ದಿ ತಿಳಿಸ್ರಿ. ಜೈ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಹಂಕರ್ತ ಹರಿಕರ್ತ ದೇವರು ನುಡಿಸಿದ್ದೇ ಹೇಳಿದ್ದು.